ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನೌಕರರ ಸಮಸ್ಯೆಗಳು. ಈಗ ನಮ್ಮ ರೈತರಿಗೆ ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸಾಲಗಳನ್ನ ವಿತರಣೆ ಮಾಡ್ತೀವಿ, ಠೇವಣಿಗಳನ್ನ ಸ್ವೀಕರಿಸ್ತೀವಿ, ಮತ್ತೆ ಕೃಷಿ ಸಂಬಂಧಿತ ಸೇವೆಗಳನ್ನ, ಗೊಬ್ಬರ, ಕೃಷಿ ಉಪಕರಣ, ಈ ತರದ ಸೇವೆಗಳನ್ನ ಅವರಿಗೆ ನೀಡ್ತೀವಿ. ಹೀಗೆ ಎಲ್ಲ ವ್ಯವಸ್ಥೆಯನ್ನ ರೈತರಿಗೆ ಸಂಬಂಧಿಸಿದಂತ ಹಣಕಾಸು ಮತ್ತೆ ಅವರ ಕೃಷಿಗೆ ಅಗತ್ಯವಾದಂತ ಎಲ್ಲ ವ್ಯವಸ್ಥೆಯನ್ನ ನೀಡುವಂತ ಈ ಸಹಕಾರ ಸಂಘದಲ್ಲಿ ಕರ್ನಾಟಕದಲ್ಲಿ 6,000ಕ್ಕೂ ಹೆಚ್ಚು ಸಹಕಾರ ಸಂಘಗಳಿವೆ. ಭಾರತದಲ್ಲಿ 1,00,000ಕ್ಕಿಂತನೂ ಹೆಚ್ಚು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಪ್ಯಾಕ್ಸ್ ಗಳ ಯಶಸ್ಸಿಗೆ ಪ್ರಮುಖವಾಗಿ ಅಲ್ಲಿನ ನೌಕರರ ಶ್ರಮ ಕಾರಣ ಆಗುತ್ತೆ. ಆದ್ರೆ ಈ ನೌಕರರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಕಡಿಮೆ ಸಂಬಳ ಹಾಗೂ ಇತರೆ ಸರ್ಕಾರಿ ನೌಕರರಿಗಿಂತ ಅಸಮಾನ ವೇತನ, ವೇತನ ವೃದ್ಧಿ ಅಥವಾ ಹಂಗಾಮಿ ಭತ್ಯೆ ಇಲ್ಲದೆ ಇರೋದು, ನಿವೃತ್ತಿ ಯೋಜನೆಗಳು, PF, ಪಿಂಚಣಿ ಮತ್ತೆ ಗ್ರಾಚ್ಯುಟಿ ಇವುಗಳ ಬಗ್ಗೆ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲದೆ ಇರೋದು, ಹಾಗೆ ಉದ್ಯೋಗದಲ್ಲಿ ಭದ್ರತೆ ಅಂದ್ರೆ ತಾತ್ಕಾಲಿಕ ನೇಮಕಾತಿನೇ ಹೆಚ್ಚಾಗಿದೆ. ಸೇವಾ ನಿಯಮಗಳು ಜಿಲ್ಲೆಯಿಂದ ಜಿಲ್ಲೆಗೆ, ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿದೆ. ಸರ್ಕಾರಿ ನೌಕರರಂತೆ ಇವರಿಗೆ ಯಾವುದೇ ಭದ್ರತೆಗಳು ಇಲ್ಲ. ಕೆಲಸದ ಒತ್ತಡ, ಕಡಿಮೆ ಸಿಬ್ಬಂದಿಯಿಂದ ಹೆಚ್ಚು ಕೆಲಸದ ಭಾರ ಕೂಡ ಇದೆ. ಸಾಲ ವಸೂಲಾತಿ ಹೊಣೆಗಾರಿಕೆ ಸಂಪೂರ್ಣ ನೌಕರರ ಮೇಲೆ ಇದೆ. ಈಗಾಗಲೇ ಬಂದಿರುವ ಆನ್ಲೈನ್ ಡಿಜಿಟಲ್ ಸಿಸ್ಟಮ್ ನಲ್ಲಿ ಅವರಿಗೆ ತರಬೇತಿಯ ಕೊರತೆ ಕೂಡ ಇದೆ. ಹಾಗೇನೆ ಸೆಂಟ್ರಲೈಸ್ ಸಾಫ್ಟ್ವೇರ್ ಬಗ್ಗೆ ಸರಿಯಾದ ಮಾನದಂಡಗಳನ್ನೇ ತಿಳಿಸದೇನೆ ಸಾಫ್ಟ್ವೇರ್ ಅಳವಡಿಸೋದಕ್ಕೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಸಾಮಾಜಿಕ ಹಾಗೂ ವೃತ್ತಿ ಸಮಸ್ಯೆಗಳನ್ನ ತಗೊಂಡ್ರೆ ಹುದ್ದೆ ಪ್ರಮೋಷನ್ಗಳಲ್ಲಿ ಸ್ಪಷ್ಟವಾಗಿಲ್ಲ. ಯಾವ ರೀತಿ ಪ್ರಮೋಷನ್, ಅದ್ರ ಬಗ್ಗೆ ನಿಯಮಗಳೇ ಇಲ್ಲ. ನೌಕರರ ಹಕ್ಕುಗಳ ಬಗ್ಗೆ ಅರಿವು ಕೂಡ ಕಮ್ಮಿ ಇದೆ. ಸಮಾಜದಲ್ಲಿ ಪ್ಯಾಕ್ಸ್ ನೌಕರರ ಕೆಲಸಕ್ಕೆ ಒಂದು ಗೌರವದ ಕೊರತೆ ಕೂಡ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಒಂದು ಪರಿಹಾರ ಇಲ್ವಾ? ನಮಗೆ ನೌಕರರೇ ಒಂದು ಪರಿಹಾರ ಮಾರ್ಗಗಳನ್ನ ಕಂಡ್ಕೋಬಹುದಾ? ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಅಂದ್ರೆ ಸರ್ಕಾರಿ ನೌಕರರಿಗೆ ಸಿಗುವಂತ ಸಮಾನ ಸಂಬಳ ಹಾಗೂ ಸೌಲಭ್ಯವನ್ನ ನೀಡಬೇಕಾಗತ್ತೆ. ನಿಯಮಿತ ನೇಮಕಾತಿ ಮತ್ತೆ ಸೇವಾ ಭದ್ರತೆಯನ್ನ ಒದಗಿಸ್ಕೊಡ್ಬೇಕಾಗತ್ತೆ. ಸದಾ ತರಬೇತಿ ಮತ್ತು ಡಿಜಿಟಲ್ ಜ್ಞಾನವನ್ನ ಪಡ್ಕೋಬೇಕಾಗತ್ತೆ. ಇಲ್ಲಿ ನೌಕರರ ಸಂಘಟನೆಗಳ ಬಲವರ್ಧನೆ ಮಾಡ್ಬೇಕಾಗತ್ತೆ. ಸರ್ಕಾರದ ಮಟ್ಟದಲ್ಲಿ ಒಂದು ಏಕೀಕೃತ ನೀತಿಯನ್ನ ತರೋದ್ರ ಬಗ್ಗೆ ಒತ್ತಾಯಿಸಬೇಕಾಗತ್ತೆ. ಈ ಪ್ಯಾಕ್ಸ್ ನೌಕರರ ಶ್ರಮವೇ ರೈತರ ಪ್ರಗತಿಗೆ ಹಾದಿಯಾಗತ್ತೆ. ಯಾಕಂದ್ರೆ ಇವತ್ತು 100ಕ್ಕೆ 100 ಹಳ್ಳಿಗಳಲ್ಲಿ ರೈತರಿಗೆ ಸೇವೆಯನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಈ ಪ್ಯಾಕ್ಸ್ ಹೊಂದ್ಕೊಂಡಿದೆ. ರಾಜ್ಯದ ಎಲ್ಲ ಹಳ್ಳಿಗಳನ್ನ ಒಳಗೊಂಡಂತ ಪ್ಯಾಕ್ಸ್ ಗಳು ಇದೆ. ಹಾಗಾಗಿ ಅವ್ರನ್ನ ಸಮಸ್ಯೆಗಳನ್ನ ಪರಿಹರಿಸೋದು ಸಹಕಾರ ಚಳವಳಿಯ ಬಲವರ್ಧನೆಗೆ ಅಗತ್ಯ. ಕೊನೆಯದಾಗಿ ನೌಕರರ ಹಿತವೇ ರೈತರ ಶಕ್ತಿ ಮತ್ತು ಸಹಕಾರದ ಪ್ರಗತಿಗೆ ನೌಕರರು ಚೆನ್ನಾಗಿದ್ದಾಗ ಮಾತ್ರ ಅವೆಲ್ಲವೂ ಚೆನ್ನಾಗಿರ್ತವೆ ಅಂತ. ಹೀಗೆ ನೌಕರರು ಚೆನ್ನಾಗಿರ್ಬೇಕಾದ್ರೆ ವ್ಯವಸ್ಥೆಗಳನ್ನ ನಾವೇ ಮಾಡ್ಕೋಬೇಕಾ? ನೌಕರರೇ ಪರಿಹಾರಗಳನ್ನ ಕಂಡ್ಕೊಳ್ಳೋದು ಹೇಗೆ? PF ಯಾವ ರೀತಿ ಕಟ್ಬೇಕು? ಗ್ರಾಚ್ಯುಟಿನ ಹೇಗ್ ತಗೋಬೇಕು? ಆರೋಗ್ಯ ವಿಮೆ ಏನಾದ್ರೂ ಇದೆಯಾ? ಫ್ಯಾಕ್ಸ್ ನೌಕರರಿಗೆ ESI ಸೌಲಭ್ಯ ಸಿಗುತ್ತಾ? ಪೆನ್ಷನ್ ಬರುತ್ತಾ? ಅದನ್ನೆಲ್ಲ ಪಡ್ಕೊಳ್ಳೋದಾದ್ರೆ ಹೇಗೆ? ಈ ಬಗ್ಗೆ ಒಂದು ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆನ ಸಿದ್ಧಪಡಿಸೋಣ ಅನ್ನೋದು ನಮ್ಮ ಗುರಿ. ಇದರಲ್ಲಿ ಯಾರಿಂದನಾದ್ರೂ ಹಣ ಪಡೆಯೋದು ಆ ತರ ಏನು ಇರಲ್ಲ. ಸೇವಾ ಶುಲ್ಕನ ಮಾಡೋದು ಆ ತರದ್ದು ಯಾವುದೇ ಇಲ್ಲಿ ಇಲ್ಲ. ಈ ಬಗ್ಗೆ ಎಲ್ಲ ನೌಕರರು ಭಾಗವಹಿಸಬಹುದು. ಒಂದೊಂದು ಸಲಹೆಗಳನ್ನ ನೀಡಬಹುದು. ಅದು ವಾಯ್ಸ್ ಮೆಸೇಜ್ ಆದ್ರೂ ಹಾಕ್ಬೋದು, ಬರೆದು ಒಂದು ವಾಟ್ಸಪ್ ಗ್ರೂಪಿಗಾದ್ರೂ ಕಳಿಸ್ಬೋದು, ಅಥವಾ ಒಂದು ಯಾರಾದ್ರೂ ಮಾತಾಡುವಂತವ್ರು ನೌಕರರು ಇದ್ರೆ ಅವರ ಒಂದು 30 ಸೆಕೆಂಡ್ 20 ಸೆಕೆಂಡ್ ಯಾರಾದ್ರೂ ಒಬ್ರು ವಿಡಿಯೋ ಮಾಡಿ ಕಳಿಸ್ಬೋದು. ಒಟ್ಟಾರೆ ಏನು ಪರಿಹಾರಗಳಿದೆ ನಮ್ಮಲ್ಲಿ, ಅದನ್ನ ನಮ್ಮ ಅಭಿವೃದ್ಧಿಗೆ, ನೌಕರರ ಅಭಿವೃದ್ಧಿಗೆ ಹೇಗ್ ಬಳಸ್ಕೋಬಹುದು ಅನ್ನೋದನ್ನ ಈ ಮುಂದೆ ಚರ್ಚೆ ಮಾಡ್ತಾ ಬರೋಣ. ವೇದಿಕೆನ ಹೇಗೆ ಉಪಯೋಗಿಸ್ಕೋಬಹುದು ಅನ್ನೋದನ್ನ ವಿಸ್ತೃತವಾಗಿಯೂ ತಿಳಿಸ್ಕೊಡ್ಬೋದು. ಎಲ್ರಿಗೂ ಸ್ವಾಗತ ಇದೆ. ದಯಮಾಡಿ ಎಲ್ಲರ ಪ್ರತಿಕ್ರಿಯೆಗಳು ಧನಾತ್ಮಕವಾಗಿರ್ಲಿ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಎಲ್ಲರ ಪ್ರತಿಕ್ರಿಯೆಗಳನ್ನ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.